ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಸಿಲಿಂಡರ್ನ ಎಫೆಕ್ಟ್ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಆಸ್ಪತ್ರೆ ಕ್ಯಾಂಟೀನ್ನಲ್ಲಿ ಪರದಾಡುವಂಥ ಸ್ಥಿತಿ ಇದೆ. ನೆಲಮಂಗಲ ತಾಲೂಕು ಆಸ್ಪತ್ರೆ ಕ್ಯಾಂಟೀನ್ನಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಸರ್ಕಾರಿ ಕಚೇರಿಯೂ ಹೌದು, ಖಾಸಗಿ ಕಚೇರಿಗಳು ಹೌದು, ಖಾಸಗಿಯ ಹೋಟೆಲ್ಗಳು ಹೌದು, ಹೀಗೆ ಅನೇಕ ಕಡೆಗಳಲ್ಲೂ ಕೂಡ ಈಗ ನೆಲಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಅಡುಗೆ ಮಾಡಲಿಕ್ಕೆ ಸಿಲಿಂಡರ್ ಇಲ್ಲ, ನಮ್ಮ ಪಾಡು ಕೇಳುವವರು ಯಾರು ಅಂತ ಹೇಳಿ ಜನ ಗೋಗರಿತಾ ಇದ್ದಾರೆ. ಇನ್ನು ಕಾಂಟ್ರಾಕ್ಟರ್ಗಳು ಕೂಡ, ಯಾಕೆಂದರೆ ಅಲ್ಲಿ ರೋಗಿಗಳಿಗೆ ಆಹಾರವನ್ನು ಪೂರೈಕೆ ಮಾಡಲಿಕ್ಕೆ ಕಾಂಟ್ರಾಕ್ಟರ್ ಗುತ್ತಿಗೆಯನ್ನು ಪಡೆದುಕೊಂಡಿರ್ತಾರೆ. ಈಗ ಗ್ಯಾಸೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಡುಗೆ ಮಾಡೋದು ಅಂತ ಹೇಳಿ ಅವರ ತಲೆನೋವು ಜಾಸ್ತಿ ಆಗಿದೆ. ಸರ್ಕಾರ ಗಮನಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. TV5ಗೆ ನೆಲಮಂಗಲ ಆಸ್ಪತ್ರೆಯ ಗುತ್ತಿಗೆದಾರ ಈ ಮಾಹಿತಿಯನ್ನು ಹಂಚಿಕೊಂಡು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ತಂದಾಕೋದು, ಹೀಗೆ ಒಂದು ದಿವಸ ತಂದಾಕಲ್ಲ. ಯಾಕಂದ್ರೆ ಅವ್ರಿಗೂ ಸಿಲಿಂಡರ್ಗಳಿಲ್ಲ, ಅವ್ರಿಗೂ ಸ್ಟಾಕ್ ತಂದು ಕೊಡೋದು. ಏನ ನಾವೇನಾವ ಎಮರ್ಜೆನ್ಸಿ ಬೇಕೇ ಬೇಕಂತಂದ್ರೆ ಬಂದಾಗ ನಾವು ಮಾಡ್ಕೊಡಿರ್ತಾರೆ. ಈಗ ನಮ್ಮದಿಲ್ಲಪ್ಪ ಬೇರೆ ತಂದು ಕೊಡೋದು, ಏನೋ ನಾವು ಸಮಸ್ಯೆ ಇರುತ್ತೆ. ಈಗ ಅವ್ರ ಸಮಸ್ಯೆ ಅಂದ್ರೆ ಇದೆ. ಈ ಸಮಸ್ಯೆ ಎಲ್ಲ ಮೇನ್ ಇರ್ಬೇಕಾದ್ರೆ ಗೌರ್ಮೆಂಟ್ ಇದನ್ನು ವಹಿಸ್ಬೇಕು. ಗೌರ್ಮೆಂಟ್ ತಲುಪಾಕಿದೆ. ಯಾಕಂದ್ರೆ ಈಗ ಆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳು ಇರ್ತಾರೆ, ವೃದ್ಧರು ಇರ್ತಾರೆ, ಶುಗರ್ ಪೇಷಂಟ್ ಇರ್ತಾರೆ. ಟೈಮ್ ಸರಿ ಊಟ ಕೊಡಲೇಬೇಕು, ಅದು ಅನಿವಾರ್ಯ, ಕೊಡಲೇಬೇಕು. ಅವ್ರು ಟೈಮ್ ಸರಿ ನಾವು ಕೊಡಲ್ಲ ಅಂತಂದ್ರೆ, ಯಾಕಂದ್ರೆ ಟ್ಯಾಬ್ಲೆಟ್ ಸ್ವಲ್ಪ ಹೊರಗಡೆ ನಿಂತಿರ್ತಾರೆ, ಅವ್ರು ಹೊಟ್ಟೆ ಉರಿ ಪಟ್ಟೆ ಮಕ್ಕಳು ದಿನ ಮತ್ತೆ ಪ್ರಾಬ್ಲಮ್ ಇರ್ತದೆ. ಮೇನ್ ಊಟ. ಯಾಕಂದ್ರೆ ಸರ್ಕಾರ ಫಸ್ಟ್ ಊಟ ಏನ್ ಕೊಡ್ತದೆ, ಊಟಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು. ಈಗ ಒಂದು ಗ್ಯಾಸ್ನ ಮೇಡಮ್ ಹೇಳಿ, ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾಂಟೀನ್ಗೂ ಈ ತರ ಗ್ಯಾಸ್ ಸಿಲಿಂಡರ್ ಸಿಗ್ತಿರೋದಕ್ಕೆ ಯಾವ ತರ ಎಫೆಕ್ಟ್ ಆಗ್ತದೆ, ಏನ್ ತೊಂದರೆ ಆಗ್ತದೆ? ಗ್ಯಾಸ್ ನಮಗೆ ಭಾರಿ ತೊಂದರೆ ಆಗ್ತೈತೆ. ಗ್ಯಾಸು ನಮಗೆ ಸಿಗ್ತಾ ಇಲ್ಲ ಟೈಮ್ ಸರಿಯಾಗಿ. ಗ್ಯಾಸ್ ಇಂದ ಬೆಳಿಗ್ಗೆ ನಾಷ್ಟ ಕೊಡೋಕ್ಕೂ ಲೇಟ್ ಆಗ್ತೈತೆ, ಮಧ್ಯಾಹ್ನ ಊಟ ಕೊಡೋಕ್ಕೂ ಲೇಟ್ ಆಗ್ತೈತೆ. ತುಂಬಾ ಗ್ಯಾಸು ನಮಗೆ ಈಗ ಗ್ಯಾಸು ತುಂಬಾ ಬೇಗ ತಂದಾಕಿದ್ರೆ ಬೇಗ ಪೇಷಂಟ್ಗಳಿಗೆ ಕೊಡ್ಬೋದು. ತುಂಬಾ ಊಟ ತಿಂಡಿ ನಾಷ್ಟ ಎಲ್ಲ ಲೇಟ್ ಆಗ್ತಾ ಇದೆ. ಮುಂಚೆ ತರ ಗ್ಯಾಸ್ ಸಿಗ್ತಾ ಇಲ್ಲ ಇವಾಗ? ಮುಂಚೆ ತರ ಸಿಗ್ತಾ ಇಲ್ಲ. ಫಸ್ಟ್ ಸಿಕ್ಕೋದು ಗ್ಯಾಸು ಬೇಗ ಬೇಗ 7:00 ನಾಷ್ಟ ಕೊಡ್ತಾ ಇದ್ದು, ಮಧ್ಯಾಹ್ನ 1 ಗಂಟೆಗೆ 12:00 ಊಟ ಕೊಡ್ತಾ ಇದ್ದು. ಈಗ ಗ್ಯಾಸ್ ಇಲ್ದಿಂದ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, 1 ಅವರ್ ಲೇಟ್ ಆಗುತ್ತೆ. ಮೇಡಮ್ ಹೇಳಿ, ಇವಾಗ